ಸುನಿಲ್ ಶೆಟ್ಟಿ ಅವರ ಬಗ್ಗೆ ಹೇಳಿದ್ರಿ, ಅವರ ಫಿಟ್ನೆಸ್ ನೆಕ್ಸ್ಟ್ ಲೆವೆಲ್. ಮೊಮ್ಮಗು ಇದೆ ಅಂತ ಯಾರು ಹೇಳ್ತಾರೆ ಅವರಿಗೆ? ಅಷ್ಟು ಚೆನ್ನಾಗಿ ಫಿಟ್ನೆಸ್ ಮೇಂಟೈನ್ ಮಾಡುವಂಥದ್ದು. ಅವರು ಸೀನ್ ಬಂದಾಗ ನಾನು ಆಕ್ಷನ್ ಸೀನ್ ನೋಡ್ಬೇಕು ಅಂತ ಕಾಯ್ತಾ ಇದ್ದೆ. ಅದನ್ನು ಕೂಡ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ನೀಟಾಗಿ ಬಳಸ್ಕೊಂಡಿದ್ದೀರಾ. ಏನ್ ಹೇಳ್ತೀರಾ? ಇಲ್ಲ, ನೀವ್ ಹೇಳ್ದಂಗೆ ನಾನು ಸುನಿಲ್ ಶೆಟ್ಟಿ ಅವ್ರು ಯಾವಾಗೆಲ್ಲ ಬರ್ತಾರೆ ಅವಾಗೆಲ್ಲ ನನಗೆ ನಾನು ಆ ಸಿನಿಮಾದ ಹೀರೋ ಅನ್ನೋದೇ ಮರ್ತೋಗ್ಬಿಡುತ್ತೆ. ಬಿಕಾಸ್ ನಾನು ಎಲ್ಲ ಕಡೆ ಅವರೇ ಹೀರೋ ಅಂತ ಅನ್ಕೊಂಡ್ಬಿಡ್ತೀನಿ. ಬಿಕಾಸ್ ಅವ್ರನ್ನ ಮೇಂಟೈನ್ ಮಾಡೋ ರೀತಿ ಇರ್ಬೋದು, ಆ ಒಂದು ಆರ ನಿಮಗೆ ಸ್ಕ್ರೀನ್ ಅಲ್ಲ, ಅವ್ರು ಏರ್ಪೋರ್ಟ್ ಇಂದ ಹೆಂಗೆ ಸುಮ್ನೆ ನಡ್ಕೊಂಡ್ ಬಂದಾಗ ಹಿಂಗೊಂದು ವಾಕ್ ಮಾಡ್ತಾರೆ. ನಾನು ಟ್ರೈ ಮಾಡ್ತಿದ್ದೀನಿ ಕೆಲವೊಂದ್ಸರಿ, ಅದು ಸಖತ್ ಇಷ್ಟ ನನ್ಗೆ. ಅವ್ರದ್ದು ಮೇ ಬಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ಆರ ಇದೆ. ಅಂಡ್ ಅವರು ಫುಡ್ ಬಗ್ಗೆ ಇರೋಂತಹ ಅವರ ಒಂದು ಏನೋ ಆ ಒಂದು ಡಿಸಿಪ್ಲಿನ್ ಇರ್ಬೋದು. 7 ಗಂಟೆ ಒಳಗಡೆ ಊಟ ಮುಗಿಸ್ತಾರೆ. ಅದ್ರಲ್ಲೂ ಡಯಟ್ ಅಂದ್ರೆ ಅವ್ರಿಗೆ ಏನೆಲ್ಲ ಇಷ್ಟ ಅದೆಲ್ಲ ತಿಂತಾರೆ, ಬಟ್ ಅದನ್ನ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ತಿಂತಾರೆ. ಅಂಡ್ ಬೆಳಿಗ್ಗೆ ರಾತ್ರಿ ಎಷ್ಟೇ ಲೇಟ್ ಆದ್ರೂ ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೇಳ್ತಾರೆ. ಅಂಡ್ ಶೂಟಿಂಗ್ ಅಂತ ಬಂದಾಗ ನನಗೆ ಕೇಳ್ತಾ ಇದ್ರು, ಎಷ್ಟು ಗಂಟೆ ಬರ್ಬೇಕು ನಾಳೆ? ಅಣ್ಣ 8 ಗಂಟೆಗೆ ಪಕ್ಕನಾ? 8 ಗಂಟೆ ಪಕ್ಕ ಅಂದ್ರೆ 8 ಗಂಟೆಗೆ ಬರ್ತಾ ಇದ್ರು. ಸೊ ಈ ತರ ಒಂದು ಕಮಿಟ್ಮೆಂಟ್ ಇದೆ ಅಲ್ವಾ. ಸೊ ನನಗೆ ತುಂಬಾ ಕಲಿಯೋದಕ್ಕೆ ಸಿಕ್ತು. ಬಿಕಾಸ್ ನಮ್ದೊಂದು ಸಣ್ಣ ಸಿನಿಮಾ ಅಂತ ಅವ್ರು ಇಗ್ನೋರ್ ಮಾಡಿ, ನಾನಿಲ್ಲ 10 ಗಂಟೆಗೆ ಬರ್ತೀನಿ, ನಾಳೆ ಬರೋಕ್ಕಾಗಲ್ಲ, ಹೆಂಗು ನಿಮ್ ಫ್ರೀ ಆಗಿ ಮಾಡ್ತಿರೋದು ಅಂತೆಲ್ಲ ಹೇಳ್ಬೋದಾಗಿತ್ತು. ಆದ್ರೂ ಅವ್ರು ತೋರಿಸಿರೋಂತಹ ಒಂದು ಡಿಸಿಪ್ಲಿನ್ ಇದೆ ಅಲ್ವಾ, ನಾವು ತುಂಬಾ ಕಲಿಯೋದಕ್ಕಿದೆ. ಅವ್ರಿಗೆ 65 ವರ್ಷ ಆದ್ರೂ ಕೂಡ ಅವ್ರು ಹಂಗೆ ಕಾಣ್ತಾ ಇದಾರೆ ಅಂತಂದ್ರೆ ಅದು ಇವತ್ತಿನ ಶ್ರಮ ಅಲ್ಲ ಅವ್ರದ್ದು. ಆ 65 ವರ್ಷದಲ್ಲೂ ಅವ್ರು ಡಿಸಿಪ್ಲಿನ್ ಆಗಿ ಇದ್ದಿದ್ದಕ್ಕೆ ಹಂಗಿದ್ದಾರೆ. ಸೊ ಅದನ್ನ ನಾವು ಅಳವಡಿಕೆ ಮಾಡ್ಕೊಂಡ್ರೆ ಬಹುಶಃ ನಮ್ಗೆ ತುಂಬಾ ಹೆಲ್ಪ್ ಆಗ್ಬೋದು ನಾವು ಲೈಫಲ್ಲಿ. ಐ ಥಿಂಕ್ ಅವ್ರು ಹೇಳಿದ್ರು ಒಂದು ಇಂಟರ್ವ್ಯೂಸ್ ಅಲ್ಲಿ, ಲೈಕ್ ನಾನು ಏನ್ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಕನ್ಸಿಸ್ಟೆನ್ಸಿ, ಅದನ್ನ ನಾನು ಮಿಸ್ ಮಾಡ್ಕೊಂಡಿಲ್ಲ. ಅದಕ್ಕೆ ಯಾಕಂದ್ರೆ ಮೊನ್ನೆನೂ ಟ್ರೇಲರ್ ಲಾಂಚ್ ಅಲ್ಲಿ ಕೇಳಿದ್ರು ಅನುಶ್ರೀ ಅವರು, ನಿಮ್ ಫಿಟ್ನೆಸ್ ಸೀಕ್ರೆಟ್ ಏನು ಎಲ್ಲರೂ ಕೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಐ ಥಿಂಕ್ ಅವ್ರು ಹೇಳಿದ್ರು ಇಟ್ಸ್ ಕನ್ಸಿಸ್ಟೆನ್ಸಿ, ಅಂದ್ರೆ ಯಾವಾಗ್ಲೂ ನಾನು ಏನ್ ರೂಟೀನ್ ಇದೆ ಅದನ್ನ ನಾನು ಫಾಲೋ ಮಾಡ್ತೀನಿ ಅಂತ. ಐ ಥಿಂಕ್ ವಿ ಹ್ಯಾವ್ ಟು ಆಲ್, ಅವ್ರ ಒಂಥರ ಇನ್ಸ್ಪಿರೇಷನ್ ತರ ಈ ವಿಷಯದಲ್ಲಿ, ಫಾರ್ ಎವರ್ ಯಂಗ್. ಅವ್ರ ವಾಯ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್, ಯಾರು ಮ್ಯಾಚ್ ಮಾಡಕ್ಕಾಗಲ್ಲ ಅವ್ರ ವಾಯ್ಸ್ನ. ನಾನು ರಾಜ್ ದೀಪಕ್ ಶೆಟ್ಟಿ ಅವ್ರ ಬಗ್ಗೆ ಕೂಡ ಮಾತಾಡ್ಬೇಕು. ಕನ್ನಡದ ಒಂದು ಸ್ಮಾರ್ಟ್ ವಿಲನ್ ಹೇಳ್ಬೋದು. ಅಂದ್ರೆ ರಾಜ್ ದೀಪಕ್ ಶೆಟ್ಟಿ ಅವ್ರನ್ನ ತುಂಬಾ ಅದ್ಭುತವಾಗಿ ಸಿನಿಮಾದಲ್ಲಿ ಬಳಸ್ಕೊಂಡಿದ್ದೀರಾ. ಆ ಪಾತ್ರಕ್ಕೆ ಅವರು ನ್ಯಾಯವನ್ನ ಕೂಡ ನೀಡಿರುವಂತದ್ದು, ಈ ಬಗ್ಗೆ ಹೇಳಿ. ಅಲ್ಲ, ರಾಜ್ ದೀಪಕ್ ಶೆಟ್ಟಿ ಅವರು ಇವಾಗ ಹೆಂಗಿದ್ದಾರೆ ಅಂತಂದ್ರೆ ಸೆಟ್ ಅಲ್ಲೇ ಬೇರೆ ತರ ಇದ್ರು, ಇವಾಗೇ ಬೇರೆ ತರ ಇದಾರೆ. ಅಂದ್ರೆ ಅವ್ರಿಗೆ ಸಿನಿಮಾ ನೋಡಿ ಅಷ್ಟು ಖುಷಿ ಆಗಿದೆ. ಅವರೇ ಹೇಳಿದ್ರು, ಅವ್ರನ್ನ ಪುರಿ ಜಗನ್ನಾಥ್ ಅವರ ಸಿನಿಮಾದಲ್ಲಿ ಅವ್ರಿಗೆ ಇಷ್ಟ ಆಗಿತ್ತು, ಅದಾದ್ಮೇಲೆ ನಮ್ಮ ಸಿನಿಮಾದಲ್ಲೇ ಅವ್ರ ಪಾತ್ರ ಇಷ್ಟ ಆಗಿರೋವಂಥದ್ದು ಅಂತ. ಸೊ ಈಗ ಅವರೇ ಮರ್ತು ಬಿಟ್ಟಿದ್ದಾರೆ ಅವ್ರ ಆಕ್ಟರ್ ಅಂತ. ಅವರೇ ಅಲ್ಲಲ್ಲಿ ಓಡಾಡ್ತಾ ಇರ್ತಾರೆ, ಅವರೇ ಎಲ್ಲ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಸೆಟ್ ಅಲ್ಲಿ ನಾವು ತುಂಬಾ ಫೆಸಿಲಿಟೀಸ್ ಕೊಡ್ತಾ ಇದ್ವಿ. ಇವಾಗ ಅವರು ಸಖತ್ತಾಗಿ ಸಿನಿಮಾ ಬಂದಿದೆ, ನನ್ನ ಕ್ಯಾರೆಕ್ಟರ್ ಸಖತ್ತಾಗಿ ಇಷ್ಟ ಆಗಿದೆ. ಅವ್ರ ಸಿನಿಮಾ ತರನೇ, ಅಂದ್ರೆ ಅವರೇ ಪ್ರೊಡ್ಯೂಸರ್ ತರ ಫೀಲ್ ಮಾಡ್ತಾ ಇದ್ದಾರೆ, ಅವರೇ ಪಾಪ ಎಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ. ಅಂಡ್ ಆಸ್ ಅನ್ ಆಕ್ಟರ್ ಅಂತ ನೋಡ್ಬೇಕಾದ್ರೆ ನಾನು ಹೇಳೋದು ದೊಡ್ಡದಲ್ಲ, ನಾವು ಬರೆಯೋದು ದೊಡ್ಡದಲ್ಲ, ಅದನ್ನ ಡೆಲಿವರಿ ಮಾಡೋವಂಥದ್ದು. ಅದು ಕೂಡ ಅವ್ರು ನನಗೆ ಒಂದೇ ಹೇಳಿದ್ರು, ನಾನು ಏನು ಪ್ರಿಪೇರ್ ಆಗಲ್ಲ ರೂಪೇಶ್, ನಾನು ಸ್ಪಾಟಿಗೆ ಬರ್ತೀನಿ, ನಿಮ್ದೇನು ಥಾಟ್ಸ್, ಅಂದರೆ ನನ್ನ ಥಾಟ್ಸ್ನ ಹಿಂದೆನೇ ಹೇಳಿದ್ದೆ, ನೀವು ಆ ಟೈಮಿಗೆ ನನಗೆ ಹೇಳಿ, ನಾನು ಮಾಡಿದ್ದು ಸರಿ ಇಲ್ಲ ಅಂತಂದ್ರೆ ನೀವು ಹೇಳಿ. ಸೊ ನಿಮ್ಮದೇ ಫುಲ್ ಟೇಕ್ ಓವರ್ ನಂದು, ನೀವು ಟೇಕ್ ಕೇರ್ ಮಾಡಿ, ನಿಮಗೇನು ಬೇಕು ನೀವು ತಗೊಳ್ಳಿ. ಸೊ ನಾನೇನು ನಂದು ಅಂತ ಮಾಡಲ್ಲ, ನೀವು ಏನು ಹೇಳ್ತೀರಾ ಅದ್ರ ರಿಫ್ಲೆಕ್ಷನ್ ನನ್ನಲ್ಲಿ ಬರುತ್ತೆ ಅಂತ. ಸೊ ಅದು ಆ ಒಂದು ಫ್ರೀಡಮ್ ನನಗೆ ಕೊಟ್ಟರಲ್ವ, ಅದು ತುಂಬ ಹೆಲ್ಪ್ ಆಯ್ತು ನನಗೆ. ನಾನು ಹೋಗ್ಬಿಟ್ಟು ಇಲ್ಲ ಸರ್ ಇದು ಹಿಂಗೆ ಬೇಕು, ಇಲ್ಲ ಸರ್ ಅದು ಹಂಗೆ ಬೇಕು ಅಂತ ಹೇಳಿದಾಗ ಪ್ರತಿಯೊಂದನ್ನು ಅವ್ರ ವೇನಲ್ಲಿ ಮಾಡ್ತಾ ಇದ್ರು. ನಂಗೆ ತುಂಬ ಖುಷಿ ಆಯ್ತು. ಏನು ಅಂತಂದರೆ ಇವಾಗ ಈ ಒಂದು ಪೊಲಿಟಿಕಲ್ ಡ್ರಾಮಾ ಅಂತ ಬಂದಾಗ ಒಂದು ಸ್ವಲ್ಪ ಜಾಸ್ತಿ ಆದರೂ, ಇವಾಗ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡೋರು ಒಂದು ಸ್ವಲ್ಪ ಜಾಸ್ತಿ ಆದರೂ ಅದು ಒಂದು ಸ್ವಲ್ಪ ಓಲ್ಡ್ ವರ್ಷನ್ ಥರ ಕಂಡುಬಿಡುತ್ತೆ ನಿಮಗೆ. ಬಿಕಾಸ್ ತುಂಬ ಈ ಥರ ಸಿನಿಮಾಗಳು ಹಿಂದೆ ಬಂದಿರ್ಬೋದೇನೋ ಅದಕ್ಕೆ. ಬಟ್ ಅವರು ಅದನ್ನ ತುಂಬಾ ನ್ಯಾಚುರಲ್ ಆಗಿ ಒಬ್ಬ MLA ಹೆಂಗ್ ಬಿಹೇವ್ ಮಾಡ್ತಾನೆ ಅದನ್ನ ಆನ್ ಪಾಯಿಂಟ್ ಮಾಡಿದ್ರು ಅವರು. ಕೆಲವೊಂದೆಲ್ಲ ನಾನು ಹೇಳಿದವ್ರು ಮಾಡಿರೋವಂಥದ್ದಿದೆ. ಸೊ ಅವಾಗ ನನ್ಗೆ ಅನ್ನಿಸ್ತು, ಓಕೆ MLA ಇದನ್ನ ಹಿಂಗೆ ಹೇಳಲ್ಲ, ಬೇಬಿ ಇದನ್ನ ಹಿಂಗೆ ಮಾಡಬೇಕು ಅಂತ ಆವಾಗ ಥಾಟ್ ಬಂದಿದ್ದು ಇದೆ. ಅವ್ರ ಕ್ಯಾರೆಕ್ಟರ್ಸ್ ಚೆನ್ನಾಗಿ ಬಂದಿದೆ ಅಂತಂದ್ರೆ ಅವರ ಡೆಡಿಕೇಶನ್ ಅಂಡ್ ಅವ್ರು ಕೊಟ್ಟಿರೋ ಫ್ರೀಡಮ್, ಅದು ತುಂಬಾ ದೊಡ್ಡ ಕಾರಣ. ಓಕೆ, ಇಡೀ ಟೀಮ್ ಇಷ್ಟೊಂದು ಸಹಕಾರ ಬೆಂಬಲವನ್ನ ಕೊಟ್ಟಿರುವಂತದ್ದು ಹೇಗೆ ಅನಿಸ್ತಾ ಇದೆ? ಇಲ್ಲ, ತುಂಬಾ ಐ ಆಮ್ ಬ್ಲೆಸ್ಡ್ ಅಂತ ಹೇಳ್ತೀನಿ. ಬಿಕಾಸ್ ನಮ್ದೊಂದು ಸಣ್ಣ ತಂಡ, ಬಿಕಾಸ್ ಇವಾಗ ದೊಡ್ಡ ತಂಡ ಅಥವಾ ಒಂದು ದೊಡ್ಡ ಬಜೆಟ್ ಸಿನಿಮಾ, ಬಹುಶಃ ಇದಕ್ಕೆ ಬಜೆಟ್ ದೊಡ್ಡದಾಗಿ ಹೋಗಿದೆ ಹೌದು, ಆದ್ರೆ ನಮ್ಮ ತಂಡ ಹಿಂದೆ ಇದ್ದಿದ್ದೇ ತಂಡ, ಸಣ್ಣ ತಂಡ. ಸೊ ಕೆಲವೊಂದೆಲ್ಲ ನಾವೇ ಮ್ಯಾನೇಜ್ ಮಾಡ್ಕೊಂಡು ಮಾಡೋವಂಥದ್ದಿದೆ. ಸೊ ಇಷ್ಟೊಂದೆಲ್ಲ ಆರ್ಟಿಸ್ಟ್ಗಳನ್ನ ಹಾಕೊಂಡಾಗ ಎಲ್ಲರಿಗೂ ಎಲ್ಲ ಫೆಸಿಲಿಟಿನೂ ಕೊಡೋಕ್ಕಾಗಲ್ಲ ಕೆಲವೊಂದ್ಸಲ.
ಆ ಬೇಜಾರುಗಳು ಇರುತ್ತೆ ಕೆಲವೊಂದ್ಸಲ. ಆದ್ರೆ ಒಂದು ದಿನಾನು ಯಾರಿಂದಾನು ಒಂದು ಕಂಪ್ಲೇಂಟ್ ಬಂದಿಲ್ಲ. ಎಲ್ರೂ ಬಂದು ಅವರ ಕ್ಯಾರೆಕ್ಟರ್ ಬಗ್ಗೆನೇ ಮಾತಾಡ್ತಾ ಇದ್ರು. ನಾನು ಏನಿನ್ ಬೆಟರ್ ಮಾಡ್ಬೋದು, ನಾನು ಏನಿನ್ ಕೊಡ್ಬೋದು. ಇವಾಗ ಕಾಮಿಡಿ ಆರ್ಟಿಸ್ಟ್ಗಳು ಅಂತ ಬಂದಾಗ ಪಾಪ ಅವ್ರು ಸಖತ್ ಬಿಸಿ ಇರೋಂಥ ಆರ್ಟಿಸ್ಟ್ಗಳು, ಆದ್ರೂ ಅವರಿಂದ ಏನ್ ಇನ್ಪುಟ್ಸ್ ಕೊಡ್ಬೋದು, ಅವ್ರ ಕ್ಯಾರೆಕ್ಟರ್ನ ಹೆಂಗ್ ಇನ್ನೂ ಡೆವಲಪ್ ಮಾಡ್ಬೋದು. ಅಥವಾ ಕೆಲವೊಂದ್ ದಿನ ಹೆಂಗಿರ್ತಿತ್ತು ಅಂತಂದ್ರೆ ನಮ್ಮ ಸೆಟ್ಟಲ್ಲಿ 600-700 ಜನ ಜೂನಿಯರ್ ಆರ್ಟಿಸ್ಟ್ ಇರ್ತಾ ಇದ್ರು. ಸೊ ಅವಾಗೆಲ್ಲ ಆ ಟೈಮಿಗೆ ಅವರೇ ಮ್ಯಾನೇಜ್ ಮಾಡ್ಕೊಂಡು ಬರೋದು. ಅವರೊಂದು ಸೀನಿಯರ್ ಆರ್ಟಿಸ್ಟ್ ಅನ್ನೋವಂಥ ತಲೆಯಲ್ಲಿ ಇಲ್ಲದೆ, ಸೊ ನನಗೆ ಸಪೋರ್ಟ್ ಮಾಡೋಕ್ಕೆ ಪಕ್ಕದಲ್ಲೇ ಬಂದು ನಿಲ್ತಾ ಇದ್ರು. ನೀನು ಯಾವಾಗ ಹೇಳ್ತೀಯ ನಾನು ಬರ್ತೀನಿ ಅಂತ. ಸೊ ದ ಹೋಲ್ ಟೀಮ್, ಟೆಕ್ನಿಕಲ್ ಆಗಿರ್ಬೋದು ಇಲ್ಲ ಆರ್ಟಿಸ್ಟ್ಗಳ ತಂಡ ಇರ್ಬೋದು, ಅವ್ರ ಸಪೋರ್ಟ್ ಇಲ್ಲದೆ ಇಂಥ ಒಂದು ಪ್ರಾಡಕ್ಟ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹೌದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.